ಮತದಾನ ಬಹಿಷ್ಕಾರ ಮಾಡೋದಕ್ಕೆ ಬಡಾವಣೆ ನಿವಾಸಿಗಳು ನಿರ್ಧಾರ ಮಾಡಿದ್ದಾರೆ. ಮೂಲಸೌಕರ್ಯ ಕೊಟ್ಟಿಲ್ಲ, ನಮಗೆ ಯಾವುದೇ ಒಂದು ಮೂಲಸೌಕರ್ಯಗಳು ಒದಗಿಸಿಲ್ಲ ಅಂತ ಹೇಳಿ ಗೊರವನಹಳ್ಳಿಯ ಹೊಸ ಬಡಾವಣೆಯ ನಿವಾಸಿಗಳು ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ನಾವೀ ಬಾರಿ ಯಾವುದೇ ಮತದಾನದಲ್ಲಿ ಭಾಗವಹಿಸೋದಿಲ್ಲ ಅಂತ ಮಂಡ್ಯದ ಗೊರವನಹಳ್ಳಿಯ ನಿವಾಸಿಗಳು, ಅಲ್ಲಿನ ಗ್ರಾಮಸ್ಥರು ಈಗ ಧಿಕ್ಕಾರ ಕೂಗ್ತಾ ನಮಗೆ ಯಾವುದೇ ರೀತಿಯಾದಂಥ ಮೂಲಸೌಕರ್ಯ ಇಲ್ಲ, ಮೊದಲು ಆ ಎಲ್ಲ ಸೌಕರ್ಯಗಳನ್ನು ಒದಗಿಸಿ ನಂತರ ನಾವು ವೋಟ್ ಹಾಕ್ತೀವಿ. ರಾಜಕಾರಣಿಗಳು ಇದುವರೆಗೆ ಒಬ್ಬರೂ ಕೂಡ ನಮ್ಮ ಸಮಸ್ಯೆಯನ್ನು ಬಂದು ಆಲಿಸಿಲ್ಲ, ನಾವು ಯಾಕ್ರಿ ವೋಟ್ ಹಾಕಬೇಕು ಅಂತ ಹೇಳಿ ಈಗ ಎಲ್ಲರೂ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಡಾವಣೆಗೆ ಮಲತಾಯಿ ಧೋರಣೆಯನ್ನ ಇವತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇವತ್ತು ನಮಗೆ ತಿಳಿಬೇಕಾಗಿದೆ. ಈ ನೆಲೆಯಲ್ಲಿ ಹಲವಾರು ಎಲೆಕ್ಷನ್ಗಳು ಆಗಿಯೂ ಸಹ ಯಾವುದೇ ಒಂದು ಸೌಕರ್ಯಗಳು ಇಲ್ಲಿ ಸಿಗದೇ ಇರುವಂತಹ ಕಾರಣ ನಾಳೆ ನಡೀತಾ ಇರುವಂತಹ MP ಎಲೆಕ್ಷನ್ನ ಇಲ್ಲಿರುವಂತಹ 1000ಕ್ಕೂ ಹೆಚ್ಚು ಮತದಾರರು ಏನಿದ್ದಾರೆ ಈ ಬಡಾವಣೆಗೆ ಸೇರಿದಂತಹ ಎಲ್ಲ ಮತದಾರರು ಸಹ ನಾಳೆ ಈ ಒಂದು ಮತದಾನವನ್ನ ಬಹಿಷ್ಕರಿಸುವ ಮೂಲಕ ತಮ್ಮ ಮೂಲಭೂತ ಸೌಕರ್ಯಗಳು ಆಗಲೇಬೇಕು ಅನ್ನುವಂಥದ್ದನ್ನ ಒಕ್ಕೊಲರಿನಿಂದ ಇವತ್ತು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇಲ್ಲಿಗೆ ಈ ಸಮಸ್ಯೆ ಏನಿದೆ ಇದನ್ನ ಬಗೆಹರಿಸುವಂತ ಪ್ರಯತ್ನವನ್ನ ಮಾಡಲಿಲ್ಲ, ಇತ್ತ ಗಮನ ಹರಿಸಲಿಲ್ಲ ಅಂತಂದ್ರೆ ನಾಳೆ ಈ ಬಡಾವಣೆಯಲ್ಲಿರುವಂತಹ ಯಾವೊಬ್ರು ಸಹ ನಾಳೆ ಇಲ್ಲಿ ಮತದಾನವನ್ನ ಮಾಡೋದಿಲ್ಲ.